ಆಕ್ಚುಲಿ ನಾನು ನಾನು ಈ ಕ್ಯಾಂಪಸ್ಗೆ ಬಂದು ನಮ್ಮ ಹುಡುಗರು ಬರೋಕ್ಕಿನ್ನೂ 3 ತಿಂಗಳು ಆದ್ಮೇಲೆ ನಾನು ಬಂದಿದ್ದು ಈ ಕ್ಯಾಂಪಸ್ಗೆ. ಮೊದಲನೇದಾಗಿ ನಮ್ಮ ಹುಡುಗರು ನನ್ನನ್ನು ಸೇರ್ತಾ ಇರಲಿಲ್ಲ ಈ ಕ್ಯಾಂಪಸ್ಸಲ್ಲಿ. ಸ್ಟಾರ್ಟಿಂಗ್ ಏನಾದ್ರು ಮುಂದಿನ ಬೆಂಚಿಗೆ ಹೋಗ್ಬಿಟ್ಟಿದ್ರು. ಅದಾದ್ಮೇಲೆ ಬರ್ತಾ ಬರ್ತಾ ಎಲ್ಲರೂ ಒಳ್ಳೆ ಕ್ಲೋಸ್ ಆದ್ವಿ, ಒಳ್ಳೆ ಫ್ರೆಂಡ್ಸ್ ಆದ್ವಿ, ಗರ್ಲ್ಸು ಸಮೇತ ಫ್ರೆಂಡ್ಸ್ ಆದ್ರು. 4 ವರ್ಷ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಯಾವುದೇ ತರದ ಒಂದು ಜಗಳ ಇದೆ, ಜಗಳದಲ್ಲೂ ಒಂಥರ ಮಜಾ ಇದೆ, ಬರಲ್ಲ ಅದನ್ನ. ಹಾಗಾಗಿ ನಮ್ಗೆ ಇಲ್ಲಿ ಒಂದು 4 ವರ್ಷ ಚೆನ್ನಾಗಿದ್ದು ಹೊಂದ್ಕೊಂಡು ಹೋಗಕ್ಕೆ ಟೀಚರ್ಸ್ ಆಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ನಮ್ಮ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ನಮ್ಮ ಜೂನಿಯರ್ಸ್ ಆಗಿರ್ಬೋದು ಚೆನ್ನಾಗೆಲ್ಲ ಕೋಆರ್ಡಿನೇಟ್ ಮಾಡಿದ್ದಾರೆ. ಹಾಗಾಗಿ ಥ್ಯಾಂಕ್ ಯು. ಅಷ್ಟೇ. ಇಂಗ್ಲಿಷ್ ಬೇಕಾ ಕನ್ನಡ ಬೇಕಾ? ಎಲ್ಲರಿಗೂ ಶುಭ ಸಂಜೆ. ಓಕೆನಾ? ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಇಂಗ್ಲಿಷ್ ಬರಲ್ಲ ನನಗೆ. ಸ್ಟಾರ್ಟಿಂಗ್ ಇಂಗ್ಲಿಷ್ ಬರ್ತದೆ, ಬಟ್ ಇಲ್ಲಿ ಬಂದ್ಮೇಲೆ ನಾನು ಮರ್ತೋಗಿದ್ದೀನಿ. ಈಗ ನಾನು ಕನ್ನಡನೇ ಮಾತಾಡ್ತೀನಿ. ಬರ್ಲೆ ಮಾತಾಡಿ. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗಂದ್ರೆ ಟೀಚರ್ಸ್ಗಲ್ಲ, ನಿಮ್ಮ ಫ್ರೆಂಡ್ಸ್ಗೆ. ಯಾಕಂದ್ರೆ ನಾನು 3 ತಿಂಗಳು ಲೇಟಾಗಿ ಬಂದಿದ್ದೆ. ನನಗೂ ಫಸ್ಟ್ ಬೆಂಚ್ ಹಾಕಿದ್ರು ಗೊತ್ತಾಯ್ತು. ಆದ್ರೂ ನನಗೆ ಹೆಲ್ಪ್ ಮಾಡಿ, ಎಕ್ಸಾಮ್ ಹಾಲಲ್ಲಿ ಹೆಲ್ಪ್ ಮಾಡಿದ್ರೆ ಅದು ಫಸ್ಟ್ ನಮ್ಮ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ನಾನು ಪಾಸ್ ಆಗಕ್ಕೆ ನಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರು. ಸ್ವಲ್ಪ ಜನ ನನ್ನ ಜೊತೆ ಇಂಗ್ಲಿಷ್ ಮಾತಾಡಿದ್ರು, ಯಾಕಂದ್ರೆ ಅವ್ರು ಇಂಗ್ಲಿಷ್ ಕಲಿಬೇಕಂತ. ಬಟ್ ನಾನು ಕನ್ನಡದಲ್ಲೇ ಮಾತಾಡಿದ್ದೆ ಅವ್ರ ಜೊತೆ. ಆಮೇಲೆ ಟೀಚರ್ಸ್ ಭಾರಿ ಹೆಲ್ಪ್ ಮಾಡಿದ್ರು. ನೀವು ಬೇರೆ ಸ್ಟೇಟ್ ಇಂದ ಬಂದು ಅಂತ ಅಟೆಂಡೆನ್ಸ್ ಕೊಟ್ಟಿದ್ರು. ಥ್ಯಾಂಕ್ ಯು ಎವ್ರಿವನ್. ಈಗ 3rd ಇಯರ್ಸ್ ನಾವು ಫೇರ್ವೆಲ್ ಮಾಡಕತ್ತಾ ಇದ್ವಿ. ನಾನು ಆಂಧ್ರದಾಗೆ 18 ವರ್ಷ ಇದ್ದಿದ್ದೆ. ಅಲ್ಲಿ ಜೀವನದಾಗಿ ಈ ತರ ಫೇರ್ವೆಲ್ ಎಲ್ಲೂ ನೋಡಿಲ್ಲ ನಾನು. ನಮ್ಮ ಮಗನಿಗೆ ಫೇರ್ವೆಲ್ ಮಾಡಿದ್ರು, ನನ್ನ ದೊಡ್ಡಪ್ಪ ಅವ್ರಿಗೆ ಮಗಂಗೆ ಫೇರ್ವೆಲ್ ಮಾಡಿದ್ರು. ಬಟ್ ಈ ತರ ಯಾರು ಮಾಡಿಲ್ಲ. ಸಖತ್ತಾಗಿ ಮಾಡಿಕೊಟ್ರೆ ನನ್ನ ಜೀವನದಾಗ ಮರ್ಯಾದಿಲ್ಲ ಈ ಫೇರ್ವೆಲ್. ನಾಳೆ ಸ್ಟೋರಿಗಳು ನೋಡ್ಬೇಕು ನೀವು, ಭಾರಿ ಸಖತ್ತಾಗಿ ಆಗ್ತೀನಿ. ಈಗ ಲಾಸ್ಟ್ಗೆ ಕನ್ನಡದು ಒಂದು ಹಾಡು ಹಾಡ್ತೀನಿ ನಾನು. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ತಂಗಾಳಿಯಲ್ಲಿ ಏಕಾಂತದಲ್ಲಿ ನಾನೊಂದೇ, ತಂಗಾಳಿಯಲ್ಲಿ ಬೆಂದೆ. ಥ್ಯಾಂಕ್ ಯು. ಸೂಪರ್. ಫಸ್ಟ್ ಆಗಿ 3rd ಇಯರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಗ್ರಿ ಆ್ಯಂಡ್ ಫಾರೆಸ್ಟ್ರಿ. ನನ್ನ 4 ವರ್ಷ ಜರ್ನಿ ನಾನು ಕ್ಲಾಸ್ ರೂಮಲ್ಲಿ ಕಳೆದಿದ್ದಕ್ಕಿಂತ ಸ್ಪೋರ್ಟ್ಸ್ ಗ್ರೌಂಡಲ್ಲಿ ಕಳೆದಿದ್ದು ಜಾಸ್ತಿ. ಥ್ಯಾಂಕ್ ಯು ಆಲ್ ಮೈ ಜೂನಿಯರ್ಸ್. ಆ್ಯಂಡ್ ನಾ ಏನು ಕಮೆಂಟ್ ಮಾಡಿದ್ರು ಸ್ಪೋರ್ಟ್ಸಲ್ಲಿ ಏನು ಎದುರುವಷ್ಟೇ ಆಯ್ತು ಸರ್, ಓಕೆ ಸರ್ ಅಂತ ಹೇಳ್ಕೊಂಡ್ರಿ. ಹಂಗೆ ನಮ್ಮ ಕ್ಲಾಸಲ್ಲಿ ಬಂದರೆ, ನಮ್ಮ ಕ್ಲಾಸಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಯಾರ ಜೊತೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅಂದರೆ ಒಂಥರ ಇಂಟ್ರೋವರ್ಟ್, ಜಾಸ್ತಿ ಯಾರ ಜೊತೆ ಮಾತಾಡಲ್ಲ, ಸೇರಲ್ಲ. ಅಂದರೂ ಇವಾಗ 4th ಇಯರ್ ಬಂದಮೇಲೆ ಒಂದು ಬಾಂಡಿಂಗು ಬಿಟ್ಟು ಹೋಗೋಕ್ಕೆ ಒಂಥರ ಏನೋ. ಥ್ಯಾಂಕ್ ಯು. Sorry, thank you for calling us here. It's been wonderful 2 years together. Our friendship was 2 years. So thank you so much. ಈಗ ಅಕ್ಷಯ್ ಕೊಡ್ತೀನಿ, ಸ್ವಲ್ಪ ಮಾತಾಡ್ತಾನೆ. ಎಲ್ಲರಿಗೂ ಧನ್ಯವಾದ. ನಮ್ಮ ಕ್ಲಾಸ್ ಅವ್ರು ಯಾರು ಹುಡುಗಿರು ಬೇಜಾರಾಗ್ಬೇಡ್ರಪ್ಪ ಅಷ್ಟೇ. ಯಾರು ಬಂದ್ ಮಾಡ್ಬಿಡ್ರಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. दर्शन एसएस, गगन कुमार जी,
ಅದನ್ನು ರಾಕೇಶ್ ಎಲ್ಲ ಅಡ್ವೈಸ್ ಕೊಟ್ಟಿದ್ದಾರೆ. ನನ್ನ ಜೂನಿಯರ್ಸಿಗೆ ಹೇಳೋದೇನಂದ್ರೆ, ಟೀಚರ್ಸ್ ನಿಮ್ಗೆ ಏನೋ ಕ್ಲಾಸಲ್ಲಿ ಬೈದ್ರೆ ಸುಮ್ಮನೆ ಇದು ಮಾಡ್ಕೊಂಡು ಹೋಗ್ಬೇಡಿ, ಸಿಟ್ ಮಾಡ್ಕೊಂಡು ಹೋಗ್ಬೇಡ್ರಿ. ಯಾಕಂದ್ರೆ ಇವಾಗ ಅವರೆಲ್ಲದಕ್ಕಿಂತ ನನಗೆ ರಿಯಲೈಸ್ ಆಗ್ತಾ ಇದೆ ಇವಾಗ. ಯಾಕಂದ್ರೆ ಇವ್ರೆಲ್ಲರಿಗೂ ಡಿಗ್ರಿ ಆಗ್ತಾ ಇದೆ, ನಮ್ದು ಇನ್ನೂ 1 ವರ್ಷ ಆಗುತ್ತೆ ಡಿಗ್ರಿ ಮುಗಿಯೋಕ್ಕೆ. ಯಾಕಂದ್ರೆ ಬ್ಯಾಕ್ಲಾಗ್ಸು ಎಸ್ಸೆ ಎಲ್ಲ ಇದೆ. ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಆ ಟೈಮಲ್ಲಿ, ಆ ಸರ್ಟನ್ ಟೈಮಲ್ಲಿ, ಆ ಸರ್ಟನ್ ಏಜಲ್ಲಿ ಅನ್ಸುತ್ತೆ ನಮಗೆ, ಬಿಡು ಆಮೇಲೆ ಹೋದ್ರಾಯ್ತು, ಆಮೇಲೆ ಮಾಡೋದಾಯ್ತು ಅಂತ. ಯಾಕಂದ್ರೆ ಇವಾಗ ರಿಯಲೈಸ್ ಆಗುತ್ತೆ. ನಾನು ಮಾಡಿರೋ ತಪ್ಪನ್ನ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಆ ಜೂನಿಯರ್ಸು, ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಯಶಸ್ ಬಾರಪ್ಪ ರಾಜ್ಕುಮಾರ್. ನಮಸ್ತೆ. ಏನಂದ್ರೆ ಫಸ್ಟ್ ಗಣಪತಿ ಸರಿ ಒಳ್ಳೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕೆ ಗೊತ್ತಾ, ನಾವೆಲ್ಲ ಇದ್ದೇವಲ್ಲ, ನಮ್ಮ ಕ್ಲಾಸು ವರುಣ್, ಲೋಹಿತ್, ಬಸವರಾಜು, ಸಂಪತ್ ಎಲ್ಲಾದ್ರೂ ಮಿನಿಮಮ್ ಅಂದ್ರೆ ಒಂದು 17 ಅಟೆಂಡೆನ್ಸ್ ಹೋಗಿದ್ವು. ಆಕ್ಚುಲಿ ಕೋರ್ಸ್ ರಿಪೀಟ್ ಮಾಡಬೇಕಿತ್ತು, ಆದ್ರೂ ಪಾಪ ಅಟೆಂಡೆನ್ಸ್ ಹಾಕಿದ್ರು. ಆಮೇಲೆ ನರಸಿಂಹಮೂರ್ತಿ ಸರಿ ಒಂದು ದೊಡ್ಡ ಥ್ಯಾಂಕ್ಸ್. ಆಮೇಲೆ ಮತ್ತೆ ನವೀನ್ ಸರ್ ಒಂದು ರಿಕ್ವೆಸ್ಟ್ ಏನ್ ಮಾಡೋದಂದ್ರೆ, ಯಾವುದೇ ಸ್ಟೂಡೆಂಟ್ ಲೇಟ್ ಆಗಿ ಬಂದು ಕ್ಲಾಸಸ್ ಸೇರಿಸ್ಕೊಳ್ಳಿ. ಬಟ್ ಏನ್ ಗೊತ್ತಾ, ಅಟೆಂಡೆನ್ಸ್ ಬಹಳ ಇಂಪಾರ್ಟೆಂಟ್. ಎಲ್ಲ ಕರೆಕ್ಟಾಗಿ ಕ್ಲಾಸಿಗೆ ಹೋಗಿ. ಮೆಹಬೂಬ್ ಸರ್ ಏನ್ ರಿಕ್ವೆಸ್ಟ್ ಮಾಡೋದಂದ್ರೆ, ಸ್ವಲ್ಪ ಗೇಟ್ ಟೈಮಿಂಗ್ ಜಾಸ್ತಿ ಮಾಡಿ, ಹುಡುಗರಿಗೆಲ್ಲ ಸ್ವಲ್ಪ ಇದು ಮಾಡಿ. ಸತೀಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾವು ಕ್ಲಾಸ್ ಬಂಕ್ ಮಾಡ್ಬೇಕಂತ ಕ್ಲಾಸಿಗೆ ಹೋಗ್ತಿರ್ಲಿಲ್ಲ. ಸತೀಶ್ ಸರ್ A4 ಸೈಜ್ ಶೀಟು, ರೆನಾಲ್ಡ್ಸ್ ಪೆನ್ನು, ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಬಂದು ಕ್ಲಾಸಿಗೆ ತೊಗೊಂಬಂದು ನಮ್ಗೆಲ್ಲ ಕೊಡ್ತಿದ್ರು ಬಂಕ್ ಮಾಡ್ಬೋದು ಅಂತ. ಎಲ್ಲ ನಮ್ಮ 3rd ಇಯರ್ ಜೂನಿಯರ್ಸ್ಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಗೈಸ್. ಆಯ್ತು, ನಾನು ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಆರ್ ಟೀಚರ್ಸ್ ಅಂಡ್ ಸೂರಜ್ ಸರ್, ರಶ್ಮಿತಾ ಮ್ಯಾಮ್. Thank you so much. Yeah, I'm gonna end this. Thank you. Bye bye. Have a good day. Everything is gonna be fine one day. Be calm. Stay. Bye.